ಭಾರತ್ ಜೋಡೋ ಜಾತ್ರೆ ನನ್ನ ಜಾತ್ರೆ ಅಲ್ಲ. ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರೋಗ್ರಾಮು. ಬಹುಶಃ ನನ್ನ ಸೇರಿಸಿ ನಾವು ಎಲ್ಲ ಪಾದಯಾತ್ರೆ ಮಾಡದಿದ್ದರೆ ನಾನಂತೂ ಇದಕ್ಕೆ ಬರೋದಿಲ್ಲ ಅಂದ್ಬಿಟ್ಟು. ಅಂಥ ದೊಡ್ಡವ 3200 ಕಿಲೋಮೀಟರ್, ಅದು ನಂದಲ್ಲ, ಕಾಂಗ್ರೆಸ್ ಪಕ್ಷದಿಂದ ಹಿಡಿದು. ನಾನು ಕನ್ಯಾಕುಮಾರಿಯಲ್ಲಿದ್ದೆ. ಅವತ್ತು ಭಾರತ್ ಜೋಡೋ ಯಾತ್ರೆ ಸ್ಟಾರ್ಟ್ ಮಾಡಿದಾಗ ಮುಗಿಯೋ ಥರ ಕಾಶ್ಮೀರದಲ್ಲಿದ್ದೆ. ಅಂದರೆ ನಾನು ಮಧ್ಯೆ ಸ್ವಲ್ಪ ನಡೆದಿದ್ದೆ, ಅವರೊಟ್ಟಿಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ. ಅವರು ಬೆಳಗ್ಗೆಯಿಂದ ನಡೀತಾರೆ, 4 ಗಂಟೆಗೆ ಎದ್ದು ನಡೆಯೋದಲ್ಲ, ಅದೊಂಥರ ರೆವಲ್ಯೂಷನ್ ಆಯಿತು. ಅಂಥ ಕೆಲಸ ಮಾಡುವಾಗ ಅವ್ರು ಏನು ಮಾಡಿದ್ರು, ಬರೀ ಸುಮ್ಮನೆ ನಡೀಲಿಲ್ಲ. ಅವರು ತಾವನ್ನ ನೋಡ್ಬೋದು ಟಿ ವಿಯಲ್ಲಿ, ನಡೆಯುವಾಗಲೇ ಪಕ್ಕದಲ್ಲಿರೋರೊಟ್ಟಿಗೆ ಮಾತಾಡ್ತಾರೆ, ಮಹಿಳೆಯರೊಟ್ಟಿಗೆ ಮಾತಾಡ್ತಾರೆ. ಎಲ್ಲ ಹಿಂದುಳಿದವರು, ಯಾರು ಪರಿಸ್ಥಿತ, ಎಲ್ಲ ಪ್ರತಿಯೊಬ್ಬರದು, ಕಾರ್ಮಿಕರು ಎಲ್ಲ ಮಾತಾಡ್ತಾ ಇದ್ರು, ಡಿಸ್ಕಸ್ ಮಾಡ್ತಾ ಇದ್ರು, ಅವರ ವಿಚಾರವನ್ನು ತಿಳ್ಕೊಳ್ತಾ ಇದ್ರು. ನಂತರ ಕರ್ನಾಟಕಕ್ಕೆ ಬಂದಾಗ ನಮ್ಮ ಎಲೆಕ್ಷನ್, ನಮ್ಮ ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯನವರಿದ್ದರು, ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು, ಎಲ್ಲ ನಾಯಕರು, ಪರಮೇಶ್ವರ್ ಅವರು ಇದ್ದರು, ಎಲ್ಲ ನಾಯಕರ ಕರೆದು ಡಿಸ್ಕಸ್ ಮಾಡಿದ್ರು. ನೋಡಿ, ಜನ ಕಷ್ಟದಲ್ಲಿದ್ದಾರೆ, ಈ ಕೋವಿಡ್ ಆದಮೇಲೆ ತುಂಬ ಕಷ್ಟದಲ್ಲಿದ್ದಾರೆ, ನಾವು ಅವರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸ ಮಾಡಬೇಕು. ಅದರಲ್ಲಿ ಸಮೇತ ಮಹಿಳೆಯರು ಇವತ್ತು ತುಂಬ ಇದರಲ್ಲಿದ್ದಾರೆ ಅಂತ ಹೇಳಿದ್ರು. ಆಗೆಲ್ಲ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಆಗ ನಮ್ಮ ಈ 5 ಪಾಯಿಂಟ್ ಪ್ರೋಗ್ರಾಮ್ ಬಂದಿದ್ದು, ಈ ಗ್ಯಾರಂಟಿ ಪ್ರೋಗ್ರಾಮು ಆಗ ಡಿಸ್ಕಸ್ ಆಗಿದೆ. ನಾವು ಅಧಿಕಾರದಲ್ಲಿ ಇರಲಿಲ್ಲ, ನಾವು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ. ರಾಹುಲ್ ಗಾಂಧಿಯವರು ಒಂದು ಮಾತು ಹೇಳಿದ್ರು, ನೋಡಿ, ಇದು ನಾವು ಅನೌನ್ಸ್ ಮಾಡಿದ್ರೆ ಫಸ್ಟ್ ಕ್ಯಾಬಿನೆಟಲ್ಲಿ ನಾವು ಇದನ್ನು ಒಪ್ಪಿಕೊಂಡು ಅದನ್ನು ಜಾರಿಗೊಳಿಸೋಂಥ ಕೆಲಸ ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು. ಆಯಿತು, ಎಲೆಕ್ಷನ್ ಬಂತು, ನಾವು ಗ್ಯಾರಂಟಿ ಪ್ರೋಗ್ರಾಮ್ ಹಾಕಿದ್ದೀವಿ, ಬೇರೆ ಬೇರೆ ಪ್ರೋಗ್ರಾಮ್ಗಳು ಸಮೇತ ಹಾಕಿದ್ದೀವಿ. ನಮಗೆ ಜನ ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ಏನು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿಯವರಿಗೆ ಮಾತು ಕೊಟ್ಟಿದ್ದರು, ಫಸ್ಟ್ ಕ್ಯಾಬಿನೆಟಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ತೀರ್ಮಾನ ತಗೊಂಡು. ಕೆಲವು ಜನ ಕೇಳಿದ್ರು, ಏಕಪ್ಪ ಇದಲ್ಲ, ಇಷ್ಟು 1000 ಕೋಟಿ ಯಾಕೆ ಫ್ರೀ ಕೊಡಬೇಕು, ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು ಅಂತ ಬಿಟ್ಟು ಮಾತು ಬಂತು. ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಯಾರು ಕಷ್ಟದಲ್ಲಿದ್ದರು, ಯಾರು ಕೋವಿಡ್ ಇದರಿಂದ ಕಷ್ಟದಲ್ಲಿದ್ದರೆ, ಬಹುಶಃ ನಮ್ಮ ಮಹಿಳೆಯರು ನಮ್ಮ ಸಮಾಜದಲ್ಲಿ ದೊಡ್ಡ ಗೌರವ ನಾವು ಕೊಡ್ತೀವಿ. ನಮ್ಮ ದೇವಾಲಯದಲ್ಲಿ ಸಮೇತ ಇವತ್ತು ಮಹಿಳಾ ಲಕ್ಷ್ಮಿ ಇರ್ಬೋದು, ಅಥವಾ ಬೇರೆ ಬೇರೆ ಸರಸ್ವತಿ ಇರ್ತಾರೆ, ಪ್ರತಿಯೊಂದು ದೇವರು ಸಮೇತ ಇದ್ದಾರೆ. ಇವತ್ತು ಆ ಮಹಿಳೆಯರು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ತಾಯಿ ಇರ್ತಾರೆ, ನನ್ನ ಸಹೋದರಿ ಇರ್ತಾರೆ, ಮತ್ತು ನಮ್ಮ ತಾಯಿ ಇವತ್ತು ನಮ್ಮನ್ನೆಲ್ಲ ಬೆಳೆಸಿದ್ರು ಶಿಸ್ತು. ಯಾಕೆ ತಂದೆಯವರೆಲ್ಲ ಹೊರಗಡೆ ಇರ್ತಾರೆ, ಅವರು ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಾರೆ, ಶಿಸ್ತು ಮತ್ತು ಎಲ್ಲ ಇದು ಮಾಡಿದ್ರು. ಇವತ್ತು ಮಹಿಳೆಯರ ವಿಚಾರ ಹೇಳೋದಾದರೆ ನಮ್ಮ ಕಣ್ಣಲ್ಲಿ ಕಣ್ಣೀರು ಬರ್ತದೆ. ಯಾಕಂದರೆ ಹೇಳ್ಬಿಟ್ರೆ, ಬರೀ ನಮ್ಮ ತಾಯಿಯೆಲ್ಲ ಎಲ್ಲ ತಾಯಿಯಂದರು ಅವ್ರ ಮನೆಯಲ್ಲಿ ಊಟಕ್ಕಿರಲಿ ಇಲ್ಲದಿರಲಿ ಫಸ್ಟು ಅವ್ರ ಗಂಡನಿಗೆ ಅಡುಗೆ ಮಾಡಿ ಕೊಡ್ತಾರೆ, ನಂತರ ಮಕ್ಕಳಿಗೆ ಕೊಡ್ತಾರೆ, ನಂತರ ಏನಾದ್ರು ಬಾಕಿ ಇದ್ರೆ ಕಾವು ಮಾಡ್ತಾರೆ, ಬಾಕಿ ಇಲ್ಲ ಅಂತ ಹೇಳ್ಬಿಟ್ರೆ ಉಪವಾಸ. ಯಾರು ಇಲ್ಲಿ ತನಕ ಯಾರು ಇಲ್ಲ ನೋಡಿ, ನಮ್ಮ ಮನೆಯಲ್ಲಿ ನನಗೆ ಉಪವಾಸ ಹೋಗ್ತದೆ, ನನ್ನ ಗಂಡ ಅಂತೀರಿ ಮಕ್ಕಳಿಗೆಲ್ಲ ಇದು ಕೊಟ್ಟು ಊಟ ಕೊಟ್ಟು ಇವತ್ತು ನಾನು ಉಪವಾಸ ಇದ್ದೀನಿ ಅಂದರೆ ನಾವು ಒಂದು ಮಹಿಳೆ ಸಮೇತ ಹೇಳಲಿಲ್ಲ. ಅವ್ರ ಉಪವಾಸ ಮತ್ತು ಸ್ಯಾಕ್ರಿಫೈಸ್ ಆ ಥರ ಮಾಡಿದ್ವಿ. ಇವತ್ತು ನಮ್ಮಲ್ಲಿ ಕೋವಿಡ್ ಟೈಮಲ್ಲಿ ಆದಾಯ ಕಡಿಮೆ ಆಯಿತು, ಖರ್ಚು ಜಾಸ್ತಿ ಆಯಿತು. ಇವತ್ತೇನಾಯಿತು, ಆ ಇರುವ ಆದಾಯದಲ್ಲಿ ಅದನ್ನು ಮ್ಯಾನೇಜ್ ಮಾಡಬೇಕಿದ್ದ ಕೆಲಸ ಗೃಹಿಣಿ ಕೈಲಿತ್ತು. ಅದಕ್ಕೆ ನಾವು ಈ ಗ್ಯಾರಂಟಿ ಪ್ರೋಗ್ರಾಮಲ್ಲಿ ಹೆಚ್ಚಿಗೆ ಆದ್ಯತೆಯನ್ನು ಮಹಿಳೆಯರಿಗೆ ಕೊಟ್ಟಿದ್ದೀವಿ. ಇವತ್ತು ಎಲ್ಲ ಹೇಳಿದವರಲ್ಲ, ಇವತ್ತು ಹೇಳಿದವರಿಗೆಲ್ಲ ಒಂದು ಉತ್ತರ ಇಡೀ ರಾಷ್ಟ್ರದಲ್ಲಿ ಬಂದಿದೆ, ನಾವು ಮಾಡಿದಲ್ಲ. ಇವತ್ತು ಒಂದು ಅದನ್ನು ಸೆನ್ಸಸ್ ಮಾಡಿ ಅದನ್ನು ಲೆಕ್ಕ ಹಾಕಿ ನೋಡಿದ್ರೆ, ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಪರ್ ಕ್ಯಾಪಿಟಾ ಇನ್ಕಮಲ್ಲಿ ವಿ ಸ್ಟುಡ್ ಫಸ್ಟ್ ಇನ್ ದ ಕಂಟ್ರಿ ಅಂತ ಇವತ್ತು ಈ ಗ್ಯಾರಂಟಿ ಪ್ರೋಗ್ರಾಮ್. ಯಾಕೆಂದರೆ ಹೇಳಿದ್ರೆ, ಈ ಗ್ಯಾರಂಟಿ ಪ್ರೋಗ್ರಾಮ್ ಒಂದು ತಿಂಗಳಿಗೆ 5,000 ರೂಪಾಯಿ ಆವರೇಜ್ ಬರ್ತದೆ ಮನೆಗೆ. 5,000 ಬಂದರೆ ಬರ ದುಡ್ಡಿರೋರು ಮನೆಯಲ್ಲಿ 1,000 ಹೋದರೆ ಅದನ್ನು ಸೇಫ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ತಾರೆ. ಆದರೆ ಈ
ನಮ್ಮ ಸಾಮಾನ್ಯ ಜನರು ಏನು ಮಾಡ್ತಾರೆ, ಪಾಪ ಅದನ್ನು 5,000 ತಗೊಂಡು ಖರ್ಚು ಮಾಡ್ತಾರೆ, ಮಕ್ಕಳಿಗಾಗಿ ಮಾಡ್ತಾರೆ, ಮನೆ ಇದಕ್ಕಾಗಿ ಮಾಡ್ತಾರೆ. ಏನಾಯಿತು, ಅಷ್ಟೊಂದು ಸಾವಿರಾರು ಕೋಟಿ ರೂಪಾಯಿ ಇವತ್ತು ವಹಿವಾಟು ಆಗಿದಾಗ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಆಯಿತು, ಎಂಪ್ಲಾಯ್ಮೆಂಟ್ ಜಾಸ್ತಿ ಆಯಿತು. ಅದಕ್ಕೋಸ್ಕರ ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ನಮ್ಮದು ಜಾಸ್ತಿ ಆಗಿರುವಂಥ ಕೆಲಸ ಆಗಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಎಲ್ಲ ಒಳ್ಳೆಯ ಕಾರ್ಯಕ್ರಮ. ನಮಗೆ ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳಿ, ಏನಂತ ಹೇಳಿದ್ರೆ, ಇಟ್ ಶುಡ್ ಬಿ ಇನ್ಕ್ಲೂಸಿವ್ ಗ್ರೋತ್. ನಾವು ಪ್ರಗತಿ ಸಾಧಿಸುವಷ್ಟು ಎಲ್ಲರಿಗೂ ಸಮೇತ ಪ್ರಗತಿ ಆಗಬೇಕು. ಬಹುಶಃ ಇಡೀ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.